ಈಗ ಬಸಳೆ ಸೊಪ್ಪಿಂದು ತಂಬ್ಳಿಗೆ ಇರೋಂತ ಐಟಮ್ಸ್ ದೊಡ್ಡ ದೊಡ್ಡ ಅಗ್ಲ ಗಾತ್ರದ ಬಸಳೆ ಸೊಪ್ಪು ತಗೊಂಡಿದೀನಿ, ತೊಳೆದು ಇಟ್ಕೊಂಡಿದೀನಿ. ಒಂದು 2 ಸ್ಪೂನ್ ಆಗಷ್ಟು ತೆಂಗಿನಕಾಯಿ ತುರಿ, ಜೀರಿಗೆ ಅರ್ಧ ಸ್ಪೂನ್ಗಿಂತ ಒಂಚೂರು ಜಾಸ್ತಿ ಕಾಳುಮೆಣಸು, ತುಪ್ಪ, ಕರಿಬೇವು, ಮೊಸರು, ಉಪ್ಪು, ಒಂದೇ ಒಂದು ಹಸಿಮೆಣಸು, ಒಂದೇ ಒಂದು ಒಣಮೆಣಸು. ಬಾಣಲೆನ ಬಿಸಿಗಿಟ್ಕೊಳ್ಳೋಣ. ಬಾಣಲೆಗೆ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡು ತುಪ್ಪಕ್ಕೆ ಜೀರಿಗೆ, ಕಾಳುಮೆಣಸು, ಒಂದೇ ಒಂದು ಹಸಿಮೆಣಸು ಇಟ್ಕೊಂಡಿದ್ವಲ್ಲ ಅದನ್ನ ಈ ತರ ಮುರಿದು ಬಿಟ್ಟು ಹಾಕೊಳ್ಳೋದು. ಇದನ್ನ ಒಂದ್ ಸ್ವಲ್ಪ ಕೆಂಪಾಗಲ್ಲಿವರೆಗೆ ಹುರ್ಕೊಬೇಕು. ತಂಬುಳಿನ ಬೇರೆ ಯಾವ್ದಾದ್ರು ಸೊಪ್ಪು ಹಾಕಿ ಮಾಡ್ಬೋದಾ? ತಂಬುಳಿನ ತುಂಬಾ ಸೊಪ್ಪುಗಳಲ್ಲಿ ಮಾಡ್ಬೋದು. ದೊಡ್ಡ ಪತ್ರೆಯಲ್ಲಿ ಮಾಡ್ತಾರೆ, ಒಂದೆಲ್ಗದಲ್ಲಿ ಮಾಡ್ತಾರೆ, ಆಮೇಲೆ ನೆಲನೆಲ್ಲಿಕಾಯಿ ಅಂತ ಬರುತ್ತೆ ಅದ್ರಲ್ಲಿ ಮಾಡ್ತಾರೆ, ಆಮೇಲೆ ಎಲ್ಸುರ್ಗೆ ಸೊಪ್ಪಲ್ಲಿ ಮಾಡ್ತಾರೆ, ತುಂಬಾ ಸೊಪ್ಪುಗಳಲ್ಲಿ ಮಾಡ್ತಾರೆ. ನಮ್ ಮನೆ ಕಡೆ ಈ ಇದ್ರದ್ದು ಮಲ್ಲಿಗೆ ಗಿಡದ್ದು ತುದಿ ಬರತ್ತಲ್ಲ, ಚಿಗುರು, ಅದನ್ನ ಹಾಕ್ಬಿಟ್ಟು ಸಮೇತ ತಂಬಳಿಗಳನ್ನ ಮಾಡ್ತಾರೆ. ಈ ಸೊಪ್ಪುಗಳಲ್ಲದೆ ಬೇರೆ ಈ ಮೆಂತ್ಯ ಹಾಕ್ಬಿಟ್ಟು ತಂಬಳಿ ಮಾಡ್ತಾರೆ, ಮೆಂತ್ಯ ಕಾಳು ಹಾಕ್ಬಿಟ್ಟು. ಆಮೇಲೆ ಶುಂಠಿ ತಂಬಳಿ ಮಾಡ್ತಾರೆ. ತಂಬಳಿಗಳಲ್ಲಿ ತುಂಬಾ ತರದ್ದು ತಂಬಳಿಗಳನ್ನ ಮಾಡ್ತಾರೆ. ಕೆಂಪುಗಾಗಲಿವರೆಗೆ ಹುರ್ಕೊಂಡಿದ್ದೀನಿ. ಸೊಪ್ಪನ್ನ ಈ ಥರ ಮುರಿದು ಬಿಟ್ಟು ಅದಕ್ಕೆ ಹಾಕ್ಕೊಬೇಕು. ಸೊಪ್ಪನ್ನ ಸ್ವಲ್ಪ ಬಾಡಿಸ್ಕೊಬೇಕು. ಹುರಿದಿರೋ ಸೊಪ್ಪು ಒಂಚೂರು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿಗೆ ಆರಿದಂತಹ ನಾವು ಏನು ಹುರ್ಕೊಂಡಿರ್ತೀವಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಎರಡು ಸ್ಪೂನು ತೆಂಗಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇದು ಮೂರನ್ನು ನೀಟಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಮಿಕ್ಸಿಲಿ ರುಬ್ಕೊಂಡಿದ್ದೀನಿ, ಪಾತ್ರೆಗೆ ಬಗ್ಗಿಸ್ಕೊಳ್ತಿದ್ದೀನಿ. ತಂಬಳಿ ಯಾವಾಗ್ಲೂ ಸ್ವಲ್ಪ ನೀರಾಗಿರ್ಬೇಕು. ನಿಮ್ಗೆ ನೀರ್ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ಆಯ್ತು, ಇವಾಗ ಒಗ್ಗರಣೆಗೆ ಇಟ್ಕೊಳ್ತಾ ಇದ್ದೀವಿ. ಒಗ್ಗರಣೆಗೆ ತುಪ್ಪ ಹಾಕೊಳ್ತಾ ಇದ್ದೀನಿ. ತುಪ್ಪ ಕಾದಿದೆ, ಸಾಸಿವೆ ಹಾಕೊಂತಿದ್ದೀನಿ. ಸಾಸಿವೆ ಒಂದ್ ಸ್ವಲ್ಪ ಚೆನ್ನಾಗಿ ಸಿಡಿಲಿ. ಒಣಮೆಣಸು ಹಾಕೊಂತ ಇದ್ದೀನಿ. ಆಮೇಲೆ ಕರಿಬೇವು ಹಾಕೊಂತ ಇದ್ದೀನಿ. ತಂಬಳಿ ಯಾವಾಗ್ಲೂ ಇದೇ ಹದದಲ್ಲಿರ್ಬೇಕು, ಈ ತರ ನೀರಾಗಿರ್ಬೇಕು ಸ್ವಲ್ಪ. ಇವಾಗ ಇದಕ್ಕೆ ಈ ಮೊಸರನ್ನ ಸೇರಿಸ್ಕೊಂತ ಇದ್ದೀನಿ. ಇದು ದೇಹಕ್ಕೆ ತುಂಬಾ ತಂಪನ್ನ ಕೊಡುತ್ತೆ.
ತುಂಬಾ ದೇಹ ಹೀಟ್ ಆದವರು, ಬಾಯಿ ಹುಣ್ಣಾದವರು ಅಂತವ್ರೆಲ್ಲ ಇದನ್ನ ಉಪಯೋಗಿಸ್ಕೊಬಹುದು. ಇದನ್ನ ಡೈಲಿ ತಿನ್ನೋದ್ರಿಂದ, ವಾರದಲ್ಲಿ 4 ದಿನ ತಿನ್ನೋದ್ರಿಂದ ಮೈಯಲ್ಲಿರೋ ಉಷ್ಣಾಂಶ ಮತ್ತೆ ಬಾಯಿ ಹುಣ್ಣು ಎಲ್ಲದೂ ಒಂದೇ ಸತಿಗೆ ಕಮ್ಮಿ ಆಗಿ ಹೋಗುತ್ತೆ. ಇದು ತುಂಬಾ ತಂಪು ಬಸಳೆ ಸೊಪ್ಪು, ಅದಕ್ಕೆ ಇದನ್ನ ಔಷಧಿಯಾಗೂ ಯೂಸ್ ಮಾಡ್ತಾರೆ. ಸೊ ಇದೇ ತರ ಬಸಳೆ ಸೊಪ್ಪಲ್ಲಿ ನಿಮಗೂ ಕೂಡ ಬೇರೆ ಬೇರೆ ರೆಸಿಪೀಸು ಏನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಹೊಸ ರೆಸಿಪಿ ನೆಕ್ಸ್ಟ್ ವಿಡಿಯೋದಲ್ಲಿ ತಗೊಂಡ್ಬರ್ತೀವಿ. ಅಲ್ಲಿವರೆಗೂ ಬಾಯ್.